ಬ್ಯಾಗ್ ರೆಡಿ ಐತಿ. ಮತ್ತು ಇನ್ಯಾಕೆ ತಡ, ಬರ್ರಿ ಹೋಗೋಣ. ಹೃದಯ ದತ್ತ ಎಲ್ಲರಿಗೂ ನಮಸ್ಕಾರ ರೀ. ಸೊ ಇವತ್ತಿನ ನಮ್ಮ ಜರ್ನಿ ಎಲ್ಲಂತಂದು ಹೇಳೋದಕ್ಕಿಂತ ಹೋಗೋದ್ರ ಸೂಕ್ತ ಅಂತ ಅನಿಸ್ತತಿ. ಬರ್ರಿ ಎಲ್ಲರೂ ಕೂಡ ಹೋಗೋಣ. ಬಟ್ ಇವತ್ತೇನು ಹೆದರಿಕಿಲ್ರಿ, ಮನ್ಯಾಗ ಹೇಳೇನಿ ಆರಾಮ್ ಹೋಗೋಣ ಅಂತ. ದೇವ್ರಕೊಪ್ಪ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿಂದ ಈಗ ಸೀದಾ ಮತ್ತು ರೈಲ್ವೆ ಸ್ಟೇಷನ್ಗೆ ಹೋಗಿನ ಮುಂಚೆ ನಮ್ಮ ಶಿವಾನಂದಪ್ಪರಿಗೆ ಒಂದು ನಮಸ್ಕಾರ ಮಾಡಿರಿ. ಏನಾಯ್ತಂದ್ರೆ ನಮ್ಮವ್ವ ಪಲಾವ್ ಕೊಟ್ಟು ಕಳ್ಸ್ಯಾಳ. ಪಲಾವ್ ಜೋಡಿ ಮೊಸರು ತರಕ್ಕೆ ಹೊಂಟ. ನಾ ಮೊಸರು ಇದ್ದಿದ್ದಿಲ್ಲ. ಹೊಳ್ಳಿ ಒಂದು 2 ಪ್ಲೇಟ್ ನಾನು, ನಮ್ಮ ಅಣ್ಣ, ನಮ್ಮ ವೈನಿ, ನಮ್ಮ ಇನ್ನೊಬ್ಬ ನಮ್ಮ ಮಹೇಶ್ ಅಣ್ಣ, ನಾವು 4 ಮಂದಿ ಹೊಂಟೇವಿ. ಸೊ ಹಾಗಾಗಿ ತಡ್ರಿ ಒಂದು ಸ್ವಲ್ಪ ಒಂದು ಜಾಡಿ ತೊಗೊಂಡು ಒಳ್ಳೆ ಕಮ್ಬ್ಯಾಕ್ ಮಾಡ್ತಾನೆ ನಿಮ್ಮ ಜೋಡಿ. ಸೊ ನಾವು ಎಂಟ್ರಿ ಆದ್ವಿ BRTSಗೆ. ಇವರು ನಮ್ಮ ಮಹೇಶ್ ಅಣ್ಣ. BRTSನವ್ರದ್ದು ಇನ್ನೂ ಸುದ್ದಿಲ್ಲ, ನೋಡ್ಬೇಕು ಏನಕ್ಕತ್ತೆ ಯಾವಾಗ ಬರ್ತಾರೆ. ಟ್ರೈನ್ ಟೈಮಿಂಗ್ ಒಳಗೆ ಬಂದ್ರೆ ಚಲೋ ಎಲ್ಲ ಬೂಟ್ಲೆ ಹೊಡ್ಯಾಕೆ ಬರ್ತೈತಿ ಇವ್ರನ್ನ. ಅಣ್ಣ ಗೊತ್ತಿದ್ದ 6 ಸ್ಟಾರ್ಸ್ ಅಂತ ಬರ್ತಿರ್ತಾನೆ ಮಾವ. ಬಂದು ನೋಡಿದ್ ಮಾವ ಕೈ ಮಾಡ್ತಿದ್ದೀನಿ ನೋಡು ಮಾಮ. ನೀವು ನಮ್ಮ ಮಾವ, ನೀವು ಅಲ್ಲ ಹೋಗ್ದು. ಇವ್ರವ್ರು 200 ಹಾಂ ಕೈ ಬಿಡ್ರಿ ಬಂತ ತೆಗೀರಿ. ಒಪ್ಪಿಗೆ ಟಾಟಾ ಹೇಳಿದ್ವಿ. ಇನ್ನು ನಮ್ದು ಇಲ್ಲಿ ಇನ್ನೊಂದು ತೀರ್ಥಕ್ಷೇತ್ರ ಬಂದು ನೋಡ್ರಿ, ಇಲ್ಲಿ ಲೋಟಸ್. ಈಗ ಮಂಜು ವೈನ್ಸ್ ಆಗೈತದ. ಬೆಳಗ್ಗಿಂದ ಸಂಜೆ ಮಟ್ಟ ಈ ನಮ್ಮನೆ ಗದ್ದಲು ಇರ್ತಾವೆ. ಈಗ ನೋಡ್ರಿ ಫುಲ್ ಬಣ ಅನ್ನತತಿ ಇಡೀ ಏನಿದೆ BRTS. ನಾವು ಈಗ ಅದೇವಿ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್, ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ ಒಳಗೆ. ಸೊ ಇಲ್ಲಿಂದ ಜರ್ನಿ ಚಾಲೂ ಮಾಡೋಣ ಬರ್ರಿ. ನಮ್ದು ಏನಾಯ್ತು ಅವನು ಇದ್ದಿದೆ ಹೇಳ್ತಾನೆ ರೀ. ನಮ್ಮ ಪ್ರತಿಯೊಂದು ಜರ್ನಿ ಸ್ಟಾರ್ಟ್ ಆಗೋದು 100% ರೈಲ್ವೆ ಸ್ಟೇಷನ್, ಹಬ್ಬಬ್ಬ 10ರಿಂದ 15% ಬಸ್, ಇನ್ನು 5% ಪ್ಲೇನ್ ಯಾಕೆ ಹೋಗ್ಬೇಕು ಅನ್ನೋದೈತಿ. ಅದರ ತಾಯಿನ ಹಳ ಆಗವಲ್ದದ ಆಡ. ಬಲೋ ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಪ್ಲಾಟ್ಫಾರ್ಮ್ ನಂಬರ್ 3 ಒಳಗೆ ನಮ್ಮ ಟ್ರೈನ್ ಬರ್ತೈತಿ ಅಂತ ಕೊಟ್ಟಾನ. ಸೊ ಪ್ಲಾಟ್ಫಾರ್ಮ್ ನಂಬರ್ 3 ಹತ್ತೋಣ್ರಿ. ಇನ್ನೇನು ಮಾಡ್ತೀರಿ, ಅದನ್ನ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ನಮ್ಮದು. ಅದ್ರ ಹತ್ತಕ್ಕೆ ಬಂದೇವಿ, ಮುಕ್ಳು ಮುಚ್ಕೊಂಡು ಹತ್ತನು ಬರ್ರಿ. ಹತ್ತಿ ಅಲ್ಲಿ ಹೋಗಿ ಕುಂತ ನಮ್ಮವ್ವ ಪಲಾವ್ ಕೊಟ್ಟು ಕಳ್ಸ್ಯಾಳ. ಫಸ್ಟ್ ಕ್ಲಾಸ್ ತಿಂದು ಆಮೇಲೆ ಮುಂದಿನ ವಿಚಾರ ಮಾಡೋಣ ಅಂತ. ನೋಡ್ರಿ ನಮ್ಮ ಅಣ್ಣ ನಮ್ಮ ವೈನಿ ಗುಡ್ಡಾಡಕತ್ತಾರೆ. ವಿಡಿಯೋ ಸಂಬಂಧ ಇಷ್ಟು ಗುದ್ದಾಡತ್ತಾರ ನೋಡ್ರಿ. ಅವ್ರು ಏನು ಮಾಡ್ತೀರಿ? ಹಾಂ ರೀ, ಹಾಂ ನಮ್ಮ ಕಾಕಾಗಳು ಬಂದ್ರೆ ಬರ್ರಿ ಎಲ್ಲರೂ ಇಲ್ಲೇ ಕುಂತು ಊಟ ಮಾಡೋಣ ಅಂತ. ನಮ್ಮವ್ವ ಪಲಾವ್ ಮಾಡ್ಯಾಳ. ಎಲ್ಲರೂ ಬ್ಯಾಟಿಂಗ್ ಮಾಡ್ತಿರ್ತೀವಿ. ನೀವು ಏನು ಬೇಜಾರು ಮಾಡ್ಕೋಬೇಡ್ರಿ, ನೀವು ಬರ್ರಿ. ಅಕಸ್ಮಾತ್ ಈಗ ಸದ್ಯ ಇಲ್ಲಿ ಬಂದ್ರಿ ಅಂದ್ರೆ ಹೇಳ್ರಿ, ನಮ್ಮ ಜೊತೆ ನೀವು ಊಟ ಮಾಡುವಂತ. ಜಸ್ಟ್ ಟ್ರೈನ್ ಬರತೈತಿ. ಇವನ್ ಮೊಬೈಲ್ ವೇಟಿಂಗ್ ಫಾರ್ ದ ಟ್ರೈನ್. ಹಾಂ ನಮ್ಮದು S5 ಕೋಚು. ಇಲ್ಲ S5 ಕೋಚಿಗೆ ನಿಂತೇವಿ. ಹಾಂ ಅಣ್ಣ ಬರ್ಲಿಕ್ಕೆ ಆತವನೆ. ಒಂಚೂರು ಜೋರಾಗಿ ಬಂದರೆ ಚೆನ್ನಾಗಿರ್ತದೆ. ನಮ್ಮನ್ನ ನಾವು ನೋಡಿ ಟ್ರೈನ್ ಇವತ್ತು ಡಿಲೇ ಆಗೈತ್ರಿಪ್ಪ. ಸೊ ಅಲ್ಲೇ ವಿಡಿಯೋ ಮಾಡ್ಬೇಕಾರೆ ಬರ್ತೀರಿ ಇಲ್ಲಿ ಅಪ್ಪ ಹೋಗ್ಬಿಡ್ರಿ. ಟ್ರೈನ್ ಯಾಕೆ ಇವತ್ತು ಡಿಲೇ ಆಗೈತಿ. ಹಾಂ ಅದ್ರಾಗ ನಮ್ಮ ಒಂದು ಅಣ್ಣಂದು ರಿಸರ್ವೇಷನ್ ಮಾಡಿಲ್ಲ. ಸೊ ಹಂಗಾಗಿ TT ಕಾಕ ಬಂದಂದ್ರೆ ಅವ್ನಿಗೆ ಹೇಳ್ಬೇಕು, ಕಾಕ ಹಿಂಗಾಗೈತಪ್ಪ ಹಿಂಗಿಲ್ಲ. ಸೊ ಒಂದು ಸೀಟ್ ಏನು ಮಾಡ್ತಾನೆ ನೋಡ್ಬೇಕ್ರಿ. ನೋಡೋಣ ಬರ್ರಿ. ಅಲ್ಲಿ ಮಟ್ಟ ಏನು ಮಾಡೋಕೆ ಹೋದ್ರು ಅವ್ನು ಹೇಳಿದ ಮೇಲೆ ಮಾಡ್ಬೇಕಲ್ಲ. ನೋಡಿ ಫ್ರೆಂಡ್ಸ್ ಹೇಗೆ ಕೂತಿದ್ದಾರೆ. ರಿಸರ್ವೇಷನ್ ಕನ್ಫರ್ಮ್ 3 ಜನದ್ದಾಗಿದೆ. ಒಬ್ಬರು ಪಾಚ್ಕೊಂಡವ್ರೆ, ಇನ್ನು 3 ಜನ ಕೂತಿದ್ವಿ. ಒಬ್ಬರು ಟಿಕೆಟ್ ತೆಗಿಸವ್ರೆ. ಏನು ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. TT ಬಂದು ಏನು ಕೈತಾವನೋ ಗೊತ್ತಿಲ್ಲ. ಶ್ರೀ ಮೈಲಾರ ಮಹಾದೇವಪ್ಪ ಹಾವೇರಿ ರೈಲ್ವೆ ನಿಲ್ದಾಣ ಪೂರ ಖಾಲಿ ಐತಿ. 4 ಮಂದಿ ಅದಾರ. ಹಾಂ ಟ್ರೈನ್ ಚಾಲು ಆಯ್ತು. ಪ್ರಯಾಣಿಕರ ಗಮನಕ್ಕೆ ಇನ್ನು ಸೀದಾ ದಾವಣಗೆರೆ ಹೋಗಿ ನಿಂದಿರ್ತೈತೆ ರೀ. ಅಲ್ಲೇ ಹುಚ್ಚು ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಬಾಯ್.
ಬಿಡು ದೋಸ್ತ. ಹಾಂ ಪಾವು ಅನ್ನಕತ್ರಿ ಬ್ಯಾಟ್ ತಡಿಪ ಯಾವನ ಫೋನ್ ಹೊಡ್ದಾನ ಅಂದಾಗ ಆ ಟ್ರೈನಾಗಿನ ಫೋನ್ ಕದ್ದಿದ್ದು ನೋಡಿ ಅವಾಗಿಂದ ತಲೆ ಕುಂತು ಬಿಟ್ಟದ ಚಲೋ ಆತಿಲ್ಲಿದ. ಹಾಂ ಜಸ್ಟ್ ಟ್ರೈನ್ ಯಶವಂತಪುರಕ್ಕೆ ಬಂತು. ಅಪ್ಪ ಜೈ ಬೆಂದ ಕಾಳೂರು ಅಂತ ಹೇಳ್ತಾ ಇಲ್ಲಿಂದ ಮೊದಲೊಂದು ಸ್ವಲ್ಪ ಮಕ ಪಕ್ಕ ತಗೊಂಡು ಯಲಹಂಕಕ್ಕೆ ಹೋಗೋಣ ಬರ್ರಿ. ನಾವು ರೈಲ್ವೆ ಸ್ಟೇಷನ್ ಕಡೆ ಯಾವ ಯಲಹಂಕದ್ದು ಬಸ್ಸ ಬರಲಿಲ್ಲರಿಪ್ಪ. ಇಲ್ಲಿ ಯಾರೊಬ್ರು ಅಣ್ಣಾರು ಪಾಪ ಸ್ವಲ್ಪ ದಾರಿ ತೋರಿಸಿದ್ರು. ಸೊ ಬಂದ್ವಿ ಇಲ್ಲೇ ನೋಡುವ ಎಲ್ಲಿ ಸಿಗ್ತದೆ ಅಂತ. ಇಲ್ಲೇ ಮುಂದೆ ಹೋಗಿ ಸಿಗ್ನಲ್ ಬಾಜು ನಿಂದ್ರಿ ಅಂದ್ರೆ 5 ನಿಮಿಷಕ್ಕೊಂದು ಬಸ್ ಅದಾವಂತ. ಸೊ ಅಲ್ಲೇ ಹೋಗಿ ಸಿಗ್ನಲ್ ಬಾಜು ನಿಂದಿರ್ಬೇಕು. ಯಲಹಂಕ ಹೋಗ್ಬೇಕು ಅಷ್ಟೇ. ಯಲಹಂಕ ಬಸ್ ಹತ್ತಿದ್ವಿ ನಾವು. ಸ್ವಲ್ಪ ತಂಡ ಒಂದು ಬರೋಬ್ಬರಿ ಐತಿ. ಸೊ ಇಲ್ಲಿಂದ ಅಟ್ಟೂರು ಅಂತಂದು ಹೇಳಿದ್ರು, ಅಲ್ಲಿ ಹಿಡ್ಕೋಬೇಕಂತ. ಅಲ್ಲಿಂದ ಮುಂದಿನ ಜರ್ನಿ. ಸೊ ಫಸ್ಟ್ ಅಟ್ಟೂರಿಗೆ ಹಿಡಿದು ಆಮೇಲೆ ಮುಂದಿನದು ವಿಚಾರ ಮಾಡೋಣ ಅಂತ ಬರ್ರಿ. ಯಲಹಂಕ ಅಟ್ಟೂರು ಮೇನ್ ರೋಡ್ ಅಂತ ಅಲ್ಲಿ ಬಂದು ಇಳಿದ್ವಿ. ಸೊ ಅಲ್ಲಿಂದ ಇನ್ನು ನಡ್ಕೊಂತ ಹೋಗ್ಬೇಕು. ಒಂದು ದೇವಸ್ಥಾನಕ್ಕೆ ಹೊಂಟಿದ್ವಿ. ಅವನವನು ಕಂಡಕ್ಟ್ರಿಗೆ ಅಟ್ಟೂರು ಅದು ಆ್ಯಕ್ಚುಲಿ ATTUR ಅಟ್ಟೂರು ಅದ. ನಮ್ಮ ದೋಸ್ತ HATTUR ಅಂತ ಸ್ಪೆಲ್ ಭಾಳಕತ್ತಲ್ಲ. ಕಂಡಕ್ಟ್ರಿ ಬುಕ್ಕೊಳ್ಳೋ ಸಿಟ್ಟು ಬಂದುಬಿಟ್ಟತಿ. ನಮ್ಮ ಡೆಸ್ಟಿನೇಷನಿಗೆ ನಾವು ಬಂದ್ವಿ. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇಲ್ಲೇ ಆ್ಯಕ್ಚುಲಿ ಬರ್ಬೇಕಾಗಿದ್ದು, ಇಲ್ಲೇ ಬಂದೇವಿ. ಇಲ್ಲಿ ಏನೋ ಪೂಜೆ ಅದಾವಂತ. ಆ ಪೂಜೆ ಅವ್ರು ಮಾಡ್ಕೊತಾರೆ. ನಮ್ಮದು ನಿಮ್ಮದು ಏನು ಕ್ಯಾಮೆ ಇಲ್ಲ, ನಾವು ಆರಾಮ ಅಡ್ಡಾಡೋಣ. ಸೊ ಇಲ್ಲಿ ಸೆಟ್ ಆಫ್ ಟೆಂಪಲ್ಸ್ ಅಂದ್ರೆ ಸಾಲಕ್ಕೆ ಗುಡಿಗಳದಾವು. ಸಪ್ಪಮ್ಮ ದೇವಿ ಗುಡಿ, ಇದು ಮುನೇಶ್ವರ ಸ್ವಾಮಿಗಳು, ಇವರು ಗಂಗಮ್ಮ ದೇವಿಯವರು, ಇವರು ಯೋಗಿ ನಾರಾಯಣ ಯಾರಂದ್ರೆ ಕೈವಾರ ಯೋಗಿ ನಾರಾಯಣ ಅವ್ರದ್ದು ಆಶ್ರಮದ್ದು ಐತಿ. ಅದು ಬಿಟ್ಟರೆ ಲಾಸ್ಟಿಗೆ ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್. ಇದು ಪುಷ್ಕರಣಿ ಒಳಗೆ ನೀರಿಲ್ಲ ಕಾರಣಾಂತರಗಳಿಂದ. ಸೊ ಹೊಟ್ಟೆ ಬರೋಬ್ಬರಿ ಹಸ್ತಿತ್ತು. ಇಲ್ಲೇ ರಾಘವೇಂದ್ರ ಉಪಹಾರ ದರ್ಶಿನಿ ಅಂತ ಐತಿ. ಇಲ್ಲಿ ಬಂದೆ ರಾಘವೇಂದ್ರ ದರ್ಶಿನಿಗೆ ಉಪಹಾರ ಮಾಡೋಕ್ಕೆ. ನೋಡಂಬರ್ರಿ ತಿಂದ್ಮೇಲೆ ಹೆಂಗಿರ್ತದೆ ಅಂತ ಹೇಳ್ತಾನೆ ಬರ್ರಿ. ಈ ಗಾಟ್ ತಟ್ಟೆ ಇಡ್ಲಿ. ಸೊ ನಾವು ಈ ರಾಘವೇಂದ್ರ ದರ್ಶಿನಿ ಒಳಗೆ ತೊಗೊಂಡಿದ್ದು ಒಂದು ಇಡ್ಲಿ ವಡ ಅಷ್ಟೇ ರೀ. ಬೆಳಗ್ಗೆ ತಿಂದ್ಬಿಟ್ರೆ ಬೇರೆ ಏನು ತಿನ್ನೋಕ್ಕಾಗಲ್ಲ. ಬಟ್ ಚಲೋ ಮಾಡಿದ್ರು. ಚಟ್ನಿ ಸಾಂಬಾರೆಲ್ಲ ಕಾಂಬಿನೇಷನ್ ಚಲೋ ಇತ್ತು. ಸ್ಟಾರ್ಟಪ್ ಒಂದು ಕಾಣಿಸ್ತತಿ ರೀಸೆಂಟಾಗಿ. ಸೊ ಇವ್ರ ಕಡೆ ಅಕಸ್ಮಾತ್ ನೀವು ಇಲ್ಲೇನಾರ ಅಟ್ಟೂರು ಕಡೆ ಬಂದ್ರೆ ಇಲ್ಲಿ ವೆರೈಟಿ ಏನೋ ಸಿಗ್ತಾವಂತ ತಗೋರಿ. ಟೇಸ್ಟು ಚಲೋ ಇದೆ. ನಮ್ಮ ಸರ್ ಬ್ಯಾಟಿಂಗ್ ಮಾಡಿರ್ತಾರೆ, ನೀವು ಮಾಡಿರಿ. ಸೊ ಇದಾಗಿತ್ತು ನಮ್ಮ ಕಾಶಿ ವಿಶ್ವನಾಥ ಬೆಂಗಳೂರಿನ ಭೇಟಿ. ಈಗ ಮುಗಿದ್ರಿ. ಇಲ್ಲಿಂದ ಮತ್ತೇನು ಬೆಂಗಳೂರು ಭಾಷೆ ಮಾತಾಡೋದು ಬೇಡ. ಹಾಂ, ಈ ಮುಂದೆ ನಮ್ಮ ಅಣ್ಣಗಳು ಇವರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್. ಎಲ್ಲಿ ಹೋಗೋಣ ಅಂತಾರೆ ಅಲ್ಲಿ ಹೋಗೋಣ. 9 ಗಂಟೆ 9:15 ಆಗೈತಿ. ನನಗೆ ಅನ್ಸಿದ ಮಟ್ಟಿಗೆ 1 ಗಂಟೆಗೆ ಇಂಟರ್ಸಿಟಿ ಟ್ರೈನ್ ಐತಿ. ಪಟ್ನ ಮುಕ್ಳು ಮುಚ್ಕೊಂಡು ಹಿಡಿದ್ಬಿಟ್ಟು ಅಂದ್ರೆ 8 ಗಂಟೆಗೆ ಹುಬ್ಬಳ್ಳಿ ಆಗಿರ್ತೇವೆ. ವಿಚಾರ ಮಾಡ್ಬೇಕು. ಚಪ್ಪಲ್ ಯಾರೋ ಹೊತ್ತಾರಂಪ ಇಲ್ಲ ಅದು. ಸೊ ಗುಡಿ ಗಿಡಿ ಎಲ್ಲ ಮಸ್ತ್ ಐತ್ರಿ. ಬಟ್ ತಣ್ಣಿ ಮುಕ್ಕಳಿರ ಐತಿ, ಅದೊಂದು ತಡ್ಕೊಳಕ್ಕಾಗಲ್ದು. ಅವ್ಯಾವ್ಯಾರ ಸ್ವಲ್ಪ ಗಂಧ ಹಚ್ಚಾರ. ಗಂಧ ಹಚ್ಕೊಂಡು ಫಸ್ಟ್ ಟೈಮ್ ನಾನು ಸ್ವಲ್ಪ ಗಂಧ ಹಚ್ಕೊಳಕತ್ತೇನೆ. ಗೋವಿಂದ ಬರ್ರಿ. ನೋಡ್ರಿ, ಮೇಕ್ ಇನ್ ಇಂಡಿಯಾದ ಒಂದು ಐಡಲ್ ಆ್ಯಸ್ ಅ ಲಯನ್, ಇದು ಆ್ಯಸ್ ಅ ಎಲಿಫೆಂಟ್ ಮಾಡ್ಯಾರ. ಈಗ ಸದ್ಯ ಅಟ್ಟೂರು ಮೇನ್ ರೋಡ್ನಾಗ ನಿಂತೇವಿ. ರೋಡ್ ಕ್ರಾಸ್ ಆಗಿ ಈಗ ಮೆಜೆಸ್ಟಿಕ್ ಕಡೆ ಹೋಗ್ಬೇಕು ನಾವು. ಮೆಜೆಸ್ಟಿಕ್ ಕಡೆ ಹೋಗುಮ್ಮ ಯಾವುದೋ ಮಹೀಂದ್ರ ಗಾಡಿ ನಿಂತತಿ.
ಇಂಡಿಕೇಟರ್ ಹಾಕ್ಯಾನವ, ಅವಂದು ಇಂಡಿಕೇಟರ್ ಹತ್ತೈತಿ. ಗಾಡಿ ಇಲ್ಲೇ ನಿಂದಿರ್ತಾವಲ್ಲ ಬಸ್, ನಮ್ಮನ್ನ ಇಲ್ಲೇ ನಿಲ್ಸಿ ಹೋಗಿದ್ದು ನಾವು, ಇಲ್ಲಿ ನಿಲ್ಸಿ ಹೋಗಿದ್ದು ನಾವು. ಅಣ್ಣ ಅಲ್ಲೇ ಐತಿ ಮುಂದೆ ಸ್ಟಾಪ್. ನಾವು ಬಸ್ ಯಾರು ನಿಂದಿರ್ತಾವಂತೂ ಲೆಕ್ಕರಿವಲ್ದು ನಮಗೂ. ಇನ್ನು ನಾನು ಏನು ಬೆಂಗಳೂರು ಅಡ್ಡಾಡುವಂಥದ್ದು ಏನಿಲ್ಲ, ನಮ್ಗೆ ಗೊತ್ತೈತೆ ಬೆಂಗಳೂರಾಗ ಏನಿಲ್ಲ, ಬೇಸರ ಆಗೈತಿ ಅಂದ್ರೆ ಮುಗಿತ್ರಿ. ನಾವು ಬೆಂಗಳೂರು ಅಡ್ಡಾಡಕ್ಕೆ ಟೈಮ್ ಇಲ್ಲ. ಸೊ ನಾವು ತಗೊಂಡು ಊರಿಗೆ ಹೋಗ್ಬೇಕಂತ ಮಾಡೇವಿ. ಬಟ್ ನಮ್ಮ ಅಣ್ಣಗಳು ಕೇಳವಲ್ರಿ, ಏನು ಮಾಡ್ತಾರೆ ಗೊತ್ತಿಲ್ಲ. ನನಗಂತೂ 100% ಮನ್ಸಿಗೆ ಸೀದಾ ಮನೆಗೆ ಹೋಗ್ಬೇಕು. ನಾಳೆ ಬೆಳಿಗ್ಗೆ ಎದ್ದು ಆಫೀಸ್ ಐತಿ, ವರ್ಕ್ ಹೋಗ್ಬೇಕಿಲ್ಲ, ಬುಟ್ಬಿಟ್ಟೆ ಹೊಡಿತಾರೆ ನನ್ನ. ನೋಡುವ ಏನಾಗ್ತದೆ ಅಂತ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಮುಂದೆ ಎಲ್ಲಿ ಹೋಗ್ತೇವೆ ಏನಂತ ನನಗೂ ಲೆಕ್ಕ ಅರಿವಲ್ದು. ಮೆಜೆಸ್ಟಿಕ್ಕ, ಲೂಲು ಮಾಲಾ ಅಥವಾ ಪುಷ್ಪ 2 ಪಿಕ್ಚರ, UI ಪಿಕ್ಚರ, ಇವ್ರು ಲೆಕ್ಕ ಅರಿವಲ್ದು ಏನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದು. ಮೆಜೆಸ್ಟಿಕ್ಕಿಗೆ ಬಂದ್ವಿ. ಎಲ್ಲಿಂದ ಅಟ್ಟೂರ ಯಾವ್ದದ ಅವನ ಆ ಊರಿಂದ ಇಲ್ಲಿ ಇವರು ಅವನು ಏನು ರೀ ಉಚ್ಚುಳಕ್ಕೆ ಹೋದ್ರೆ 10 ರೂಪಾಯಿ ಅಂತ. ಅಕ್ಕ ಅವನು ಕಾಲೆಲ್ಲಿ ಬಿಡಪ್ಪ ನಮ್ಮಂತಾರಿ ಅಂತಂದ. 10 ರೂಪಾಯಿ ಉಚ್ಚುಳಕ 20 ರೂಪಾಯಿ ಸಂಡಾಸಿಗೆ ಅಂದ್ರೆ ಏನಾದ್ರು ಅವನು ಮರ್ಯಾದಿಲ್ಲ ಅದಕ್ಕೆ. ನನ್ರಿಪ್ಪ ಒಟ್ಟು ಅವನು ಅದಕ್ಕೆ ಮಧ್ಯಾಹ್ನ ಇಂಟರ್ಸಿಟಿ ಟ್ರೈನ್ ಐತಿ. ಇಂಟರ್ಸಿಟಿ ಟ್ರೈನಿಗೆ ರೈಟ್ ತಂದುಬಿಡ್ತೇವೆ ಹೊಳ್ಳಿ ಅಷ್ಟ. ಇನ್ನೇನು ಮಾಡ್ತೀರಿ ಸುಳ್ಳ, ಇಲ್ಲೆಲ್ಲ ನಮಗೆ ವರ್ಕೌಟ್ ಆಗೋದಿಲ್ಲ, ಬಿಡೋದಿಲ್ಲ ಸುಳ್ಳ. ಒಂದು ಸ್ವಲ್ಪ ಕೂಳು ಹಾಕ್ಕೊಂಡು ಅವನು ಒಂದು ಸ್ವಲ್ಪ ಏನಾರ ಡಬ್ಬಿ ಕಟ್ಕೊಂಡು ರೈಟ್ ಅನ್ನೋಕೆ ಅಡ್ಡಿ ಇಲ್ಲ. ನಾವು ಅಷ್ಟ ಮಾಡ್ತೇವೆ. ಬರ್ರಿ ಏನಾರ ತಿನ್ನಕ್ಕೆ ಹೋಗೋಣ ಎಲ್ಲರೂ ಒಂದು ಕಡೆ ತಿಂದು ಆರಾಮ್ ಬಂದು ಇಂಟರ್ಸಿಟಿ ಟ್ರೈನ್ ಐತಿ, ಕ್ಯಾಚ್ ಮಾಡ್ಕೊಂಡು ಅಮ್ಮಿಕೊಂಡು ಮಕ್ಕಳ್ಬಿಡುವ. ಸದ್ಯಕ್ಕೆ ನಾವು ಬೆಂಗಳೂರಿನ ಯಾವುದೋ ಒಂದು ರೋಡ್ನಾಗ ನಡ್ಕೊಂಡು ಹೊಂಟೇವಿ. ಟ್ರೈನು ಮಧ್ಯಾಹ್ನ 2 ಗಂಟೆಗೆ ಐತಿ. ಅಲ್ಲಿ ಮಟ್ಟ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಇಲ್ಲೊಂದು ಚೋರ್ ಬಜಾರ್ ಐತಿ. ಚೋರ್ ಬಜಾರ ಚಲೋ ಬಜಾರ ಗೊತ್ತಿಲ್ಲ, ಒಟ್ಟು ಒಂದು ಬಜಾರ್ ಐತಿ. ಸೊ ಆ ಬಜಾರಿಗೆ ಹೊಂಟೇವಿ. ನಮ್ಮ ಜೊತೆ ನಮ್ಮ ಅಣ್ಣಾರು ಎಲ್ಲರೂ ಬರತ್ತಾರ. ಅವನೊಂದು ಬೆಳಿಗ್ಗೆ ಎದ್ದು ದಾಂಡಿ ಹತ್ತಿತ್ತು. ಈಗ ಮಕ್ಕಳಾರ ಬಿಸಿಲು ಹತ್ತೈತಿ, ಜಳ ಹಾಕತ್ತೈತಿ. ಆದರೂ ಏನು ನಾವು ಇದನ್ನು ತೆಗೆದಿಲ್ಲ, ಏನದ ನಮ್ಮ ಜಾಕೆಟನ್ನು. ಯಾಕಂದ್ರೆ ನಮ್ಮದು ಟೀ ಫ್ಯಾಕ್ಟ್ರಿ ಪಾಟಿ ಚೀಲ ಭಾಳ ಸಣ್ಣದೈತಿ, ಹೊತ್ಕೊಂಡು ಹೋಗೋಕೆ ಜಾಗ ಇಲ್ಲ. ಬರ್ರಿ ನಮ್ಮ ಮನೆಗಳು ಬಂದ್ರೆ ಈಗ ಇಲ್ಲಿ ಕುಂಚಿಗೆ ಗಿಂಚಿಗೆ ಎಲ್ಲದವು ಸಣ್ಣ ಸಣ್ಣ ಮಕ್ಳಿಗೆ ಹಾಕುವು. 1-2 ಕುಂಚಿಗೆ, 1-2 ಚಡ್ಡಿ, 1-2 ಅಂಗಿ ತೊಗೋಬೇಕಂತೈತಿ. ಹಿಂಗಾಗಿ ಬಂದಾರ ಅವರು ನಮ್ಮ ಮನೆಗಳು, ತೊಗೊಂಡು ಹೋಗೋಣಂತ ಬರ್ರಿ. ನಿಮ್ಮ ಮುಂದೆ ಕಾಣಕತ್ತಿರೋದ ಮಾರುಕಟ್ಟೆ. ಅದು ಮುಂದಿಲ್ಲ, ಬಲಕ್ಕೈತಿ. 1 ನಿಮಿಷ ಬಲಕ್ಕೆ ಹೊಳಿದ ಮ್ಯಾಗ ಗೊತ್ತಾಕತಿ. ಹೊಳ್ಳಿದೆ ಇದೇ ಮಾರುಕಟ್ಟೆ. ಇದು ಬೆಂಗಳೂರು ಕಾ ಬಾದ್ಶಾ. ನಿಮಗೇನು ಬೇಕು ತಗೋರಿ. ಮಾರ್ಕೆಟ್ ಅಣ್ಣ ಇದೆ. ಇದು ಒಂದು ಲೆಕ್ಕಕ್ಕೆ ಹಂಗೆ. ಇಲ್ಲೆಲ್ಲ ಸಸ್ತಾ. ಇಲ್ಲಿ ಅಷ್ಟಿಲ್ಲಲ್ಲ, ತೀರಾ ಸಸ್ತಾ ಕೊಡೋದಿಲ್ಲ. ಇಲ್ಲೇ ಒಂದು ಲಿಮಿಟ್ ಇರ್ತದೆ ಸಸ್ತಕ್ಕೆ, ಅದನ್ನು ಆ ಲಿಮಿಟ್ ಮೀರಿ ಕೊಡೋದಿಲ್ಲ. ಅದ ಹೇಳಿದ್ ನಾನು. ಸೊ ಇದು ನಮ್ಮ ಸಸ್ತಾ ಮಾರ್ಕೆಟು ಸ್ನೇಹಿತರೆ. ಬೆಂಗಳೂರಲ್ಲಿ ನಾವು ನಮ್ಮ ಒಂದು ಚೊಣ್ಣ ಅಂಗಿ ತೊಗೊಂಡ್ವಿ. ರೇಟ್ ಎಷ್ಟು ಅಂತ ನನಗೂ ಗೊತ್ತಿಲ್ಲ. ನಮ್ಮ ರೊಕ್ಕ ಕೊಟ್ಟಾನ. ನನಗೆ ಅಂಗಿ ಚೊಣ್ಣ ತೊಗೊಳಕ್ಕೆ ಬರೋದಿಲ್ಲ. ನಮ್ಮ ಮನೆಗೆಲ್ಲ ಅವರ ತೊಗೊಂಡು ಕೊಡ್ತಾರೆ. ಸುಮ್ಮ ಹಾಕೊಳ್ಳೋದಟ ನನ್ನ ಡ್ಯೂಟಿ. ಅದು ದಂಟ ಮಾಡಕತ್ತೇವೆ. ಈ ಮಾರ್ಕೆಟ್ನಾಗ ಇವ್ರು ಹೆಂಗೆ ಇರ್ತಾರೋ ಏನೋ ಲೆಕ್ಕರಿವಲ್ದು. ನಮ್ಮ CBT ಮಾರ್ಕೆಟ್ನಾಗ 10-15 ನಿಮಿಷ ಇರೋದಿಲ್ಲ. ನಾ ಏನು ಕೆಲಸ ಇರ್ತದೆ ಅದು ಮುಗಿಸ್ಕೊಂಡು ಬಹು ಅಂತ ಬಂದುಬಿಡ್ತಾನೆ. ಅಂಥದ್ದು ಇವರು ಮಾರ್ಕೆಟ್ನಾಗ 4-5 ತಾಸು ಹೆಂಗೆ ಶಾಪಿಂಗ್ ಮಾಡ್ತಾರೋ ಏನೋ. ಅದಕ್ಕೆ ಮತ್ತೆ ಹೆಸರು ಶಾಪಿಂಗ್. ಇದು ಇಲ್ಲಿ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಸರ್ದು ಇದನ್ನ ಹಾಕ್ಯಾರ. ಇಲ್ಲಿಂದ ನಾವು ಸೀದಾ ಒಳಗೆ ಹೋದ್ರೆ ಮೆಜೆಸ್ಟಿಕ್ಕ. ಸೊ ಈಗ ಇಲ್ಲಿಂದ ಹೊಂಟ್ಬಿಟ್ರೆ ಡೈರೆಕ್ಟ್ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಬರ್ರಿ ಹೋಗೋಣ. ಇದೆಲ್ಲ ಮಾರ್ಕೆಟ್
ಇವ್ರು ಬಂದ್ರಿಲ್ಲ. ಬರ್ರಿ ಬರ್ರಿ ಪಟ್ ಪಟ್ ಬರ್ರಿ. ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಸೀದಾ KRS ಹೋಗೋ ರೋಡ್ನಾಗ ಅದಾವೆ. ಇದೆಲ್ಲ ನೋಡ್ರಲ್ಲಿ ಫುಲ್ ಮಾರ್ಕೆಟ್ ಜಾತ್ರೆ 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 ಹಿಂಗೈತಿ ಮೆಜೆಸ್ಟಿಕ್ ಬೆಂಗಳೂರು. ಸಾಕು ನಮಗೆ, ನಮ್ಮೂರಿಗೆ ನಾವು ಹೋಗೋಣ, ಕಿರಿಕಿರಿ ಬೇಡ. ಬರ್ರಿ ಎಲ್ಲರೂ ಯಾಕೆ ಬರ್ತೀರಿ? ಹುಬ್ಬಳ್ಳಿಗೆ ಹೋಗೋರು ಯಾರಿದ್ರೆ ಅವ್ರು ಒಟ್ಟ ಬರ್ರಿ, ಹೋಗೋಣ ಅಂತ. ದಿಸ್ ಈಸ್ ಆಲ್ ಅಬೌಟ್ ದ ಮಾರ್ಕೆಟ್. ಎಸ್, ಥ್ಯಾಂಕ್ ಯು. ಜಸ್ಟ್ ಮೆಜೆಸ್ಟಿಕ್ ಮೇಲೆ ಬಂದ್ವಿ. ಈಗ ಇಲ್ಲಿಂದ ಸೀದಾ ಎಲ್ಲಿ ಹೋಗೋದು? ಹಾಂ, ಯಾವುದೋ ಮರ ಅದ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬೆಂಗಳೂರು ರೈಲ್ವೆ ಸ್ಟೇಷನ್ ರೀಪ್ಪ, ಅವನವನು ಸಾಕಾತ್ ನಂಗೆ. ಹೇಳಿ ಲಕ್ಷ ಹಾರಾಕತ್ಬಿಟ್ಟನ್ನ ಹಗಲೆಲ್ಲ. ಅದಕ್ಕೆ ಕಿರಿಕಿರಿ ಬೇಡ ಅಂತಂದು ಅಲ್ಲಿ ತಿರುಪತಿ ಬಸ್ ನಿಂತತಿ. ಏನು ಮಾಡ್ರಿ, ಸುಟ್ಟಿದ್ರೆ ಹೋಗಿದ್ದೆ, ಸುಟಿ ಇಲ್ಲ. ಸೊ ಮಕ್ಕಳು ಮುಚ್ಕೊಂಡು ಊರಿಗೆ ಹೋಗ್ಬೇಕು. ಊರಿಗೆ ಹೋಗಿ ಇತ್ತಾಗೆಲ್ಲ ಇವು ಹುಬ್ಬಳ್ಳಿ ತಿರುಪತಿ ಅಲ್ಲಿ ಹೋಗೋ ಬಸ್ಗಳು. ಇತ್ತಾಗ ಒಟ್ಟು ಮೆಜೆಸ್ಟಿಕ್ ನಡುವು ನಾವನ ಎತ್ತಾಗ ಹೋಗ್ಬೇಕಲೆ ಕರಿವಲ್ದು. 10-12 ಆಗೈತಿ ಜೀವನ. ಆದರೆ ಎಲ್ಲರೂ ಸ್ಮೈಲ್ ಮಾಡಿರಿ ಅಂತಾರೆ. ಅವು ಸೋಳ ಮಕ್ಕಳು ಹೇಳ್ಕೊಂಡು ಮುಂಚೆ ನಾವು ಸ್ಮೈಲ್ ಮಾಡ್ಕೊತಾನೆ ಅಡ್ಡಾಡ್ತಿರ್ತೀವಿ. ನಮ್ಮ ತೂತು ಯಾರಿಗೆ ಗೊತ್ತಾಗತ್ತೆ ಹೇಳ್ರಿ ಅವನವನು. ಬಂದ್ವಿ ಇನ್ನೇನು ಸನ್ನಿದ್ರಾಗ ಅದೇವಿ. ಹಾಂ, ಇಲ್ಲೇ ಹೇಳ್ದು ಅಲ್ಲಿ ಹಾಕಿ ಹೋಗ್ಬಿಡೋಣ ಅಣ್ಣ. ಅಯ್ಯೋ ಅಕ್ಕ ಅವನವನು ತಡಿಪ. ಇವಾಗ ಬಂದೀವಿ ನಾವು ಮಾರ್ಕೆಟಿಗೆ. ಯಪ್ಪ, ಇಲ್ಲಿಂದ ಈಗ ಸೀದಾ ರೈಲ್ವೆ ಸ್ಟೇಷನಿಂದ ಟಿಕೆಟ್ ತೆಗೆಸ್ಬೇಕು. ಟೈಮ್ ಆಲ್ರೆಡಿ ಆಗುತ್ತೆ. ಇನ್ನೊಂದು ಟೈಮ್ ಒಂದು ಭಾಳ ಆಗ್ಬಿಟ್ಟೈತಿ. So finally we are done with the underground. ರೈಲ್ವೆ ಸ್ಟೇಷನಿಗೆ ಬಂದ್ವಿ. ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಈಗ ಟಿಕೆಟ್ ತಗೋಸೋದು, ಸೀದಾ ಪ್ಲಾಟ್ಫಾರ್ಮ್ ನಂಬರ್ ಎಷ್ಟಂದು ನೋಡ್ಕೊಂಡು ಹತ್ತೋದೈತ್ರಿ. ಅವನವನು ತಡ್ರಿಪ್ಪ, ಅವನವನು ಹುಚ್ಚು ಒಂದು ಜೋರು ಬಂದವು. ಇಲ್ಲೆಲ್ಲಿ ವಾಶ್ರೂಮ್ ಎಲ್ಲ ಒಳಗೆ ಹೋಗ್ಬೇಕು. ಅವನವನು ಒಂದು ಹುಚ್ಚು ಯಾಕೆ ಸ್ವಾತಂತ್ರ್ಯ ಇಲ್ಲ ನಮ್ಮ ಗಂಡ್ಮಕ್ಳಿಗೆ. ಅವನವನು ಹಾಡ ಈ ಕಡಲ ಟ್ರೈನ್ ಕೆಂಪೇಗೌಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ಐತೆ ಅಂತ ಮಾಡಿದ್ವಿ. ಅವು ಮಧ್ಯಾಹ್ನ ಟ್ರೈನ್ ಎರಡೋ ಯಶವಂತಪುರ ಜಂಕ್ಷನಿಂದ ಅದಾವು. ನಾವು ಹಿಂಗೈತೆ ನಮ್ಮ ನಸೀಬ. ಈಗ ಒಳ್ಳೆ ಮತ್ತು ಮೆಟ್ರೋಕ್ಕೆ ಹೋಗಿ ಮೆಟ್ರೋದಿಂದ ಯಾವ ಯಶವಂತಪುರ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ಟ್ರೈನ್ ಹತ್ಬೇಕು. ಅವ್ನು ಯಾವ ಹೇಳಣ್ರಿಪ್ಪ ಇದ್ನಿ ಕೆರಾವಲಿ ಬಳೆ ಆದಂಗೆ ಆತ ನಮ್ಮ ಬಾಳೆ. ಅವನು ಬರ್ರಿ ಮತ್ತು ಇನ್ನೇನು ಮಾಡಕ್ಕೆ ಬರೋದಿಲ್ಲ, ಹೋಗೋಣ. ರಾಕ್ಷ ಅವನವನು ಚಡ್ಡಿ ಸಡ್ಲ ಹತ್ರಿಪ್ಪ. ಅವನವನು ಹತ್ತದ್ರಾಗ ಹಂಗೋ ಹಿಂಗೋ ಹತ್ತಿದ್ವಿ. ಹಾಂ, ಸೊ ಮೆಟ್ರೋ ಕಡೆ ಬಂದ್ವಿ. ಹಾಂ, ಮೆಟ್ರೋ ಎಂಟ್ರಿ ಕೊಟ್ಟು ಮೊದಲು ಯಶವಂತಪುರ. ಅದು ಇನ್ನೂ ಒಂದು ಟ್ರೈನು ಮಿಸ್ ಮಾಡ್ಕೊಂಡು ಈಗ ವಾಸ್ಕೋಡಿಗೆ ಅಮ್ಮ ನಾವು ಒಂದಾಗತ್ತಿ ನಮಗೆ. ಹಾಂ, ಒಂದು ಲೆಕ್ಕಕ್ಕೆ ವಾಸ್ಕೋಡಿಗೆ ಅಮ್ಮ ಚಲೋ ಅಂತ ಅನಿಸ್ತತಿ. ಸಂಪರ್ಕ ಕ್ರಾಂತಿ ಆಗಿದ್ರೆ ಡೆಲ್ಲಿ ಮಠ ಹೋಗತಿ ಮುಕ್ಕೊಳ್ಳೋರಾಗತ್ಲಕತಿ. ಬಟ್ ಇದು ವಾಸ್ಕೋಡಿಗೆ ಅಮ್ಮ ಅಂದ್ರೆ ಗೋವಾ ಲಾಸ್ಟ್ ಎಕ್ಸ್ಪೆಕ್ಟೇಷನ್ ಇದು. ಬಟ್ ರಿಯಾಲಿಟಿ ಏನೈತೆ ಗೊತ್ತಿಲ್ಲ. ಹಾಂ, ಅದು ಅಲ್ಲಿ ಬಂದ ಮೇಲೆ ಗೊತ್ತು. ರಿಯಾಲಿಟಿ ನೋಡುವ. ಹಾಂ, ಬಂದ್ವಿ ಅಂತ ಇತ್ತು. ಎಂಟ್ರಿ ಕೊಟ್ವಿ. ಹಾಂ, ಇಂಡಿಯನ್ ರಾಯಲ್ ಬೈಕ್ಸ್ ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ.
ಮೆಟ್ರೋಕ್ಕೆ ಬಂದ್ವಿ. ಇವ್ರವ್ರು ಒಂದು 3 ಇವು ಕಪ್ಪಿ ಚಿಪ್ಪಿನ ಟೈಪ್ ಕಾಯಿನ್ ಕೊಟ್ರ. ಬಟ್ ಅದ್ರಾಗ ನಮ್ಮ ವಿಧಾನಸೌಧ ಐತಿ, ಅದೊಂದು ಖುಷಿ. ಬಿಟ್ರೆ ಮೈಸೂರು ಪ್ಯಾಲೇಸ್ ಐತಿ ಇದು. ಹಾಂ, 1 2 ಇಲ್ಲೈತಿ. ಅದ್ರ ಬಿಟ್ರೆ ಪ್ಲಾಟ್ಫಾರ್ಮ್ ನಂಬರ್ 3 ಮುಂದೆ ಇಟ್ಟಿರ್ಬೇಕು. ಇವನವನು ಇಷ್ಟು ದೂರ ಇಡಬಾರ್ದಪ್ಪ ಇವ್ರು. ಅವನವನು ಈಗ ಇಲ್ಲಿಂದ ಅಲ್ಲಿ ಮಟ ನಾವು ಅವನು ಯಪ್ಪ ಇವ್ರ ಅಕ್ಕ ಏನು ಮಂದಿ ನೋಡೋ ತರೋಮರ ಹೊಡಿತಿದ್ರಲ್ಲ ಅವ್ರು. ನಾನು ಜಸ್ಟ್ ಮಿಸ್ ನಾನು ಅವೇ ಬೇರೆ. ಹಾಂ, ಇಲ್ಲೇನೇನು ನಮ್ಮ ಗಾಂಧೀಜಿಯವ್ರನ್ನ ಟ್ರೈನಿಂದ ಹೊರಗೆ ಹಾಕಿದ್ದು. ಒಳ್ಳೆ ಗಾಂಧೀಜಿಯವ್ರ ಬಗ್ಗೆ ಪ್ರತಿಯೊಂದು ಹಾಕ್ಯಾರ ಇವರು. ಒಂದು ಲೆಕ್ಕಕ್ಕೆ ಅಡ್ಡಿ ಇಲ್ಲ. ನಮ್ಮ ದೇಶ ಇದು ದಂಡಿ ಉಪ್ಪಿನ ಸತ್ಯಾಗ್ರಹ 1930 ಆಗಿದ್ದು. ಅದಾದಮೇಲೆ ಕ್ವಿಟ್ ಇಂಡಿಯಾ ಚಳುವಳಿ, ಅದಾದಮೇಲೆ 1946 ಸರ್ಕಾರ ಸ್ಥಾಪನೆ, ಅದಾದಮೇಲೆ ಸ್ವಾತಂತ್ರ್ಯ ದೊರಕದಾಗ ಇವರು ನೌಕಾಲಿ, ಪಶ್ಚಿಮ ಬಂಗಾಳದ ನೌಕಾಲಿಯಾಗಿದ್ದರು. ಅದಾದಮೇಲೆ ಗೋಡ್ಸೆ ಕಾಕ ದಮ್ ಹಂಚ್ಬಿಟ್ಟ ಗಾಂಧೀಜಿಯವ್ರನ್ನ. ಹಾಂ, ಸೊ ಹವೆವರ್ ಫೈನಲಿ ವಿ ಆರ್ ಇನ್ ನೈಟ್ ಮಹೇಶಣ್ಣ ಗೆದ್ದ. ಶಿವಣ್ಣ ನೀವು ಹಂಗೆಲ್ಲ ಸಿಗೋದಿಲ್ರಿ ನಾವು. ಹಾಂ, ಪ್ಲಾಟ್ಫಾರ್ಮ್ ನಂಬರ್ 3. ಹಾಂ, ಇಲ್ವಾ ಇದು ಪ್ಲಾಟ್ಫಾರ್ಮ್ ನಂಬರ್ 3 ಇದೆ. ಈ ಕಡೆಗೂ ನಾವು ಅವನವನ ಎಲಿವೇಟರ್ನಾಗ ಹತ್ತೇವಿ. ಫಸ್ಟ್ ಟೈಮ್ ಅಂತ ತಿಳ್ಕೊಬಿಡ್ರಿ, ಭಾಳ ಸಲ ಹತ್ತೇವೆ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನಿಗೆ ಬಂದ್ವಿ. ಹಾಂ, ಎಸ್. ಟನ್ ಟಡನ್ 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 ಟನ್. ಹಾಂ ಸರ್ ಹೇಳಿ. ನಮ್ಮ ಮೆಟ್ರೋ ಇನ್ನೂ ಬಂದಿಲ್ಲ, ನಮ್ಮ ಸಂಬಂಧ ಕಾಯಕತ್ತೇವಿ. ಹಾಂ, ಮಂತ್ರಿ ಸ್ಕ್ವೇರ್ ಬಂತ. ನಮ್ಮ ಅಣ್ಣಂದು ಇಳಿಸ್ಬಿಡೋದು ಅಲ್ಲಿ. ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಜಸ್ಟ್ ಮೆಟ್ರೋ ಇಳಿದು ಫೈನಲಿ ಜನರಲ್ ಸೀಟ್ ಒಳಗೆ ಕುಂತೇವಿ. ಅವನವನು ತಾತ್ಕಾಲ ಮಿಸ್ ಆತ, ಏನು ಮಾಡಕ್ಕೆ ಬರೋದಿಲ್ಲ. ವಾಸ್ಕೋಡಿ ಗಾಮ ಎಕ್ಸ್ಪ್ರೆಸ್ ಗೋವಾಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಕಿಶಾದ ರೊಕ್ಕಿಲ್ಲ ದಾರು ಕುಡಿಯೋಕೆ, ಹಿಂಗಾಗಿ ಸೀದಾ ಹುಬ್ಬಳ್ಳಿಗೆ ಮನೆಗೆ ಹೊಂಟೇವಿ. ನಾಳೆ ಆಫೀಸಿಗೆ ಹೋಗ್ಬೇಕು. ಇನ್ನೆಲ್ಲರೂ ಸೀದಾ ನಿಮ್ಮ ಮಕ್ಕಳೇ ಇವತ್ತು ರಾತ್ರಿ ಬಿಟ್ಟಕಂಡ್ರಿ. ಫೈನಲಿ ಟ್ರೈನ್ ಬಿಡ್ತು. ವಿ ಆರ್ ಮೂವಿಂಗ್ ಟು ಅವರ್ ಓನ್ ಸಿಟಿ ಹುಬ್ಬಳ್ಳಿ. ಎಸ್, ಟಾಟಾ ಬಾಯ್ ಬಾಯ್ ಬೆಂಗಳೂರು. ನಮ್ಮ ಮೆಟ್ರೋ ಎಲ್ಲರಿಗೂ ಸಾಕಾದ್ರಿಪ್ಪ. ಅವನು ಸುಸ್ತಾಗ್ಬಿಡ್ತು. 24 ತಾಸು ಆಗಿಲ್ಲ ನಾವು ಇಲ್ಲಿ ಬಂದು. ಆಲ್ರೆಡಿ ಬೇಸರ ಆಯ್ತು ನಮಗಿದು. ನಿನ್ನ ರಾತ್ರಿ ಹುಬ್ಬಳ್ಳಿ ಬಿಟ್ಟವ್ರಿ. ಇವತ್ತು ರಾತ್ರಿಗಳು ಹುಬ್ಬಳ್ಳಿಗೆ ಬಂದ್ವಿ. ಇಲ್ಲಿಗೆ ನಮ್ಮ ಜರ್ನಿ ಮುಗೀತು. ಕಾಶಿ ವಿಶ್ವನಾಥ ಫ್ರಮ್ ಬೆಂಗಳೂರು ದೇವರ ದರ್ಶನನೂ ಆಯ್ತು. ಅಲ್ಲಿಂದ ಹೊಲಿಗೇರಿ ಒಟ್ಟು ಒಂದು 10-12 ಆಯ್ತು. ಹೊಟ್ಟೆಬರ ಇಲ್ಲಿಗೆ ಈ ಬ್ಲಾಗ್ ಮುಗಿತೈತಿ. ಇನ್ನು ನೆಕ್ಸ್ಟ್ ಬ್ಲಾಗು ಯಾವಾಗ ಚಾಲು ಹೋಗೋದು ನನಗೂ ಗೊತ್ತಿಲ್ಲ. ಎಲ್ಲಿ ಯಾವಾಗ ಹೋಗ್ಬೇಕು ಅನ್ನಿಸ್ತೇವೆ, ಯಾರು ಎಲ್ಲಿ ಯಾವಾಗ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ವರ್ಕ್ ಮೇಲೆ ಎಲ್ಲರೂ ಹೊರಗೆ ಹೋದ್ನಂದ್ರೆ ಅವಾಗ ಮಾಡೋದಂತ. ಅಲ್ಲಿವರೆಗೂ ಎಲ್ಲ ಬಾಯ್ ಮಾಡತ್ತಾರ, ನಾವು ಬಾಯ್ ಮಾಡ್ತೇವೆ. ಬಾಯ್.